ನಮಸ್ಕಾರ ವೀಕ್ಷಕರೇ, ವಾಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಗೆಲ್ಲ ಸ್ವಾಗತ. ನಾನು ನಿಮ್ ಗೆಳೆಯ ಇಟ್ಗೆ ಹೇಮಂತ್. ಹಾವೇರಿ ಲೋಕಸಭಾ ಕ್ಷೇತ್ರದ ಬಿಜೆಪಿಯ ಟಿಕೆಟ್ ನಿರೀಕ್ಷೆಯಲ್ಲಿದ್ದಂತಹ ಕರ್ನಾಟಕದ ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪನವರ ಪುತ್ರ ಕೆಇ ಕಾಂತೇಶ್ ಅವರಿಗೆ ಇದೀಗ ಬಿಜೆಪಿ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಅನ್ನ ನಿರಾಕರಿಸಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದಿಂದ ಬಿಜೆಪಿ ಈಶ್ವರಪ್ಪನವರಿಗೆ ಟಿಕೆಟ್ ಅನ್ನು ನಿರಾಕರಿಸಿ ಅಲ್ಲಿ ಚನ್ನಬಸಪ್ಪ ಅಂತಕ್ಕಂಥ ಒಬ್ಬ ಹೊಸ ಮುಖಕ್ಕೆ ಅವಕಾಶವನ್ನ ಕೊಟ್ಟಿತ್ತು. ಆ ಸಂದರ್ಭದಲ್ಲಿ ಬಿಜೆಪಿಯ ಹೈಕಮಾಂಡ್ ನಾಯಕರ ನಿರ್ಧಾರದ ವಿರುದ್ಧ ಚಕಾರವನ್ನ ಎತ್ತದಂತಹ ಈಶ್ವರಪ್ಪನವರು ಆ ಸಂದರ್ಭದಲ್ಲಿ ಚನ್ನಬಸಪ್ಪನವರ ಗೆಲುವಿಗೆ ಟೊಂಕ ಕಟ್ಟಿ ನಿಂತು ಅತ್ಯಂತ ಅಂತರದ ಮತಗಳ ಗೆಲುವಿನಿಂದ ಚನ್ನಬಸಪ್ಪನವರು ಆಯ್ಕೆಯಾಗೋದಕ್ಕೆ ಸಹಕಾರಿಯಾಗಿದ್ರು. ಯಾವಾಗ ಬಿಜೆಪಿ ವಿಧಾನಸಭಾ ಚುನಾವಣೆಯಲ್ಲಿ ಈಶ್ವರಪ್ಪನವರಿಗೆ ಟಿಕೆಟ್ ಅನ್ನು ನಿರಾಕರಿಸ್ತೋ ಅದೊಂದು ಸಂದರ್ಭದಲ್ಲಿ ಬಿಜೆಪಿ ಹೈಕಮಾಂಡ್ ನಾಯಕರೇ ಸ್ವತಃ ಈಶ್ವರಪ್ಪನವರಿಗೆ ಫೋನ್ ಕರೆಯನ್ನ ಮಾಡೋದ್ರ ಮೂಲಕ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಪುತ್ರನಿಗೆ ಅವಕಾಶವನ್ನ ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತನ್ನ ಈಶ್ವರಪ್ಪನವರಿಗೆ ಕೊಟ್ಟಿದ್ರು ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದಾವೆ. ಬಹುತೇಕ ಈ ಬಾರಿ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಕೆಇ ಕಾಂತೇಶ್ ಅವರಿಗೆ ಬಿಜೆಪಿ ಟಿಕೆಟ್ ಅನ್ನ ಕೊಡುತ್ತೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ವು. ಆ ನಿಟ್ಟಿನಲ್ಲಿ ಈಶ್ವರಪ್ಪ ಮತ್ತು ಹಾಗೂ ಅವರ ಪುತ್ರ ಕಳೆದ 1 ವರ್ಷದಿಂದ ಹಾವೇರಿ ಲೋಕಸಭಾ ಕ್ಷೇತ್ರದಾದ್ಯಂತ ತಮ್ಮ ಪ್ರವಾಸವನ್ನ ಕೈಗೊಳ್ಳೋದ್ರ ಮೂಲಕ ಪಕ್ಷ ಸಂಘಟನೆಯಲ್ಲಿ ತೊಡಕೊಂಡಿದ್ರು. ಆದ್ರೆ ಈಗ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಬಿಜೆಪಿ ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಮಣೆಯನ್ನೇ ಹಾಕೋದ್ರ ಮೂಲಕ ಕೆಇ ಕಾಂತೇಶ್ ಅವರಿಗೆ ಟಿಕೆಟ್ ಅನ್ನ ನಿರಾಕರಿಸಿದೆ. ಹಾಗಾದ್ರೆ ಈಶ್ವರಪ್ಪನವರು ಈ ಕಾರಣಕ್ಕೆ ತೀವ್ರ ಅಸಮಾಧಾನಗೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ. ಈಶ್ವರಪ್ಪನವರು ಮುಂದಿನ ರಾಜಕೀಯ ನಿರ್ಧಾರವನ್ನ ಯಾವ ರೀತಿ ತೆಗೆದುಕೊಳ್ಬಹುದು ಅಂತಕ್ಕಂಥ ಒಂದು ಪ್ರಶ್ನೆ $1 ಮಿಲಿಯನ್ ಪ್ರಶ್ನೆಗೆ ಉಳ್ಕೊಂಡಿದೆ. ಇದೀಗ ಮಾಧ್ಯಮಗಳೊಂದಿಗೆ ಮಾತನಾಡಿರ್ತಕ್ಕಂಥ ಈಶ್ವರಪ್ಪನವರು ತನ್ನ ಮುಂದಿನ ರಾಜಕೀಯ ನಡೆಯ ಕುರಿತು ಬಹಿರಂಗವಾಗಿಯೇ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಏನು ಈಶ್ವರಪ್ಪನವರು ಯಾವ ಹೇಳಿಕೆಯನ್ನ ಕೊಟ್ಟಿದ್ದಾರೆ ತಿಳ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವು ನನ್ನ ವಾಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ನಾ ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ರಾಜ್ಯದಲ್ಲಿ ಬಿಜೆಪಿಯನ್ನ ಕಟ್ಟಿ ಈ ಹಂತಕ್ಕೆ ತರೋದ್ರಲ್ಲಿ ಯಡಿಯೂರಪ್ಪನವರಷ್ಟೇ ಪ್ರಮುಖ ಕಾರಣ ಈಶ್ವರಪ್ಪ ಅಂದ್ರೆ ತಪ್ಪಾಗೋದಿಲ್ಲ. ಈಶ್ವರಪ್ಪನವರ ಪಕ್ಷ ನಿಷ್ಠೆಯ ಬಗ್ಗೆ ಯಾರೂ ಕೂಡ ಪ್ರಶ್ನೆ ಮಾಡೋದಿಕ್ ಸಾಧ್ಯ ಇಲ್ಲ. ಯಡಿಯೂರಪ್ಪನವರು ಪಕ್ಷವನ್ನ ಬಿಟ್ಟೋದಂತ ಸಂದರ್ಭದಲ್ಲಿಯೂ ಕೂಡ ಬಿಜೆಪಿಯಲ್ಲಿ ಉಳ್ಕೊಂಡಿದ್ದಂಥವ್ರು ಈಶ್ವರಪ್ಪನವರು. ಎಂದೂ ಕೂಡ ಬಿಜೆಪಿಯ ತಮ್ಮ ಪಕ್ಷದ ವಿರುದ್ಧ ಚಕಾರವನ್ನು ಕೂಡ ಈಶ್ವರಪ್ಪನವರು ಎತ್ತಾ ಇಲ್ಲ. ಪದೇ ಪದೇ ತಮ್ಮ ಅಸಮಾಧಾನವನ್ನು ಹೊರ ಹಾಕ್ತಿದ್ರು ಕೂಡ ಪಕ್ಷದ್ರೋಹ ಕೆಲಸದಂತ ಒಂದೇ ಒಂದು ನಿರ್ಧಾರವನ್ನು ಕೂಡ ಇವತ್ತಿನವರೆಗೂ ಈಶ್ವರಪ್ಪನವರು ತೆಗೆದುಕೊಂಡಿಲ್ಲ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಈಶ್ವರಪ್ಪನವರಿಗೆ ಟಿಕೆಟ್ ಅನ್ನ ನಿರಾಕರಿಸಿದ್ರು ಕೂಡ ಯಾವುದೇ ರೀತಿಯ ಒಂದು ಪ್ರತಿರೋಧವನ್ನ ತೋರದ ಈಶ್ವರಪ್ಪನವರು ಪಕ್ಷ ಕೊಟ್ಟಿರ್ತಕ್ಕಂಥ ಅಧಿಕೃತ ಅಭ್ಯರ್ಥಿಯ ಗೆಲುವಿಗೆ ಅತ್ಯಂತ ಶ್ರಮ ವಹಿಸಿ ದುಡಿಮೆಯನ್ನ ಮಾಡಿ ಆ ಅಭ್ಯರ್ಥಿಯ ಗೆಲುವಿಗೆ ಕಾರಣ ಆಗಿದ್ರು. ಬಹುತೇಕ ಅವರ ಬೆಂಬಲಿಗರು ಹಾಗೂ ಆ ಕ್ಷೇತ್ರದ ಮತದಾರರು ಈಶ್ವರಪ್ಪನವರು ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ತಾರೆ ಅಂತಕ್ಕಂಥ ಮಾತುಗಳನ್ನ ಆ ಒಂದು ಸಂದರ್ಭದಲ್ಲಿ ಆಡ್ತಾ ಇದ್ರು ಕೂಡ ಈಶ್ವರಪ್ಪನವರು ಅಂತ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳದೆ ಬಿಜೆಪಿಯಲ್ಲಿ ಮುಂದುವರೆದು ಆ ಚನ್ನಬಸಪ್ಪನವರ ಗೆಲುವಿಗೆ ಪ್ರಮುಖ ಕಾರಣ ಆಗಿದ್ರು. ಆದ್ರೆ ಇದೀಗ ಮತ್ತೊಮ್ಮೆ ಈಶ್ವರಪ್ಪನವರಿಗೆ ಬಿಜೆಪಿ ಬಹುದೊಡ್ಡ ಅನ್ಯಾಯವನ್ನ ಮಾಡಿದೆ. ಆ ಮೂಲಕ ಅವರ ಪುತ್ರನ ರಾಜಕೀಯ ಜೀವನಕ್ಕೆ ಒಂದು ಕಪ್ಪು ಮಸಿಯನ್ನ ಬಲಿದೆ ಅಂತಾನೆ ಹೇಳ್ಬೋದು. ಈಶ್ವರಪ್ಪನವರು ತಾನು ಇನ್ನೂ ಸಶಕ್ತವಾಗಿರ್ತಕ್ಕಂಥ ಸಂದರ್ಭದಲ್ಲಿಯೇ ತನ್ನ ಮಗನಿಗೊಂದು ರಾಜಕೀಯ ನೆಲೆಯನ್ನ ಕಂಡುಕೊಳ್ಬೇಕು ಅಂತಕ್ಕಂಥ ಏನು ಪ್ರಯತ್ನದಲ್ಲಿದ್ರು ಆ ಪ್ರಯತ್ನಕ್ಕೆ ಬಿಜೆಪಿ ಹೈಕಮಾಂಡ್ ಇದೀಗ ಹಿನ್ನಡೆಯನ್ನ ಉಂಟು ಮಾಡಿದೆ. ನಿನ್ನೆ ಸಂಜೆ ಬಿಜೆಪಿಯ 2ನೇ ಪಟ್ಟಿಯಲ್ಲಿ ಏನು ಕರ್ನಾಟಕದ 20 ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಯನ್ನ ಘೋಷಣೆ ಮಾಡಿತು. ಆ ಸಂದರ್ಭ ಅದಾದ ನಂತರ ಈಶ್ವರಪ್ಪನವರಿಗೆ ಅವರ ಅಭಿಮಾನಿಗಳು ಹಾಗೂ ಆ ಒಂದು ಅವರ ಬೆಂಬಲಿಗರು ಅನೇಕ ಫೋನ್ ಕರೆಗಳನ್ನ ಮಾಡೋದ್ರ ಮೂಲಕ ನೀವು ಬಿಜೆಪಿಯನ್ನ ಬಿಟ್ಟು ಹೊರಗೆ ಬನ್ನಿ, ಆ ಮೂಲಕ ಪಕ್ಷೇತರಾಗಿ ಸ್ಪರ್ಧೆ ಮಾಡಿ ಅಂತಕ್ಕಂಥ ಒತ್ತಡವನ್ನ ಹಾಕ್ತಾ ಇದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ಸ್ವತಃ ಈಶ್ವರಪ್ಪನವರೇ ಕೊಟ್ಟರು.
ತೀವ್ರ ಅಸಮಾಧಾನಗೊಂಡಿರ್ತಕ್ಕಂಥ ಈಶ್ವರಪ್ಪನವರ ಸಮಾಧಾನ ಮಾಡೋದಿಕ್ಕೆ ರಾಜ್ಯದ ಲೋಕಸಭಾ ಚುನಾವಣೆಯ ಉಸ್ತುವಾರಿಯಾಗಿರ್ತಕ್ಕಂಥ ರಾಧಾ ಮೋಹನ್ ದಾಸ್ ಅವರು ಬೆಳಿಗ್ಗೆ ಈಶ್ವರಪ್ಪನವರಿಗೆ ಫೋನ್ ಕರೆ ಮಾಡೋದ್ರ ಮೂಲಕ ಮಾತನಾಡಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಬರ್ತಿದಾವೆ. ಈ ಮಾಹಿತಿಯನ್ನ ಸ್ವತಃ ಈಶ್ವರಪ್ಪನವರೇ ಹಂಚಿಕೊಂಡಿದ್ದಾರೆ. ತಮ್ಮ ಮಗನಿಗೆ ಮುಂಬರ್ತಕ್ಕಂತ ರಾಜ್ಯದ ವಿಧಾನಸಭಾ ಚುನಾವಣೆಯಲ್ಲಿ ಅವಕಾಶವನ್ನು ಮಾಡಿಕೊಡ್ತೀವಿ, ಆ ಮೂಲಕ ಅವರಿಗೆ ರಾಜಕೀಯ ನೆಲೆಯನ್ನ ನಾವು ಕೊಡಿಸ್ಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನ ನೀಡಿದ್ದಾರೆ. ಆದ್ರೆ ಈ ಭರವಸೆಗೆ ಇನ್ನು ಯಾವುದೇ ರೀತಿಯ ಸ್ಪಷ್ಟನೆಯನ್ನ ಈಶ್ವರಪ್ಪನವರು ನಾನು ಕೊಟ್ಟಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಅಷ್ಟೇ ಅಲ್ಲ, ತನ್ನ ಕಾರ್ಯಕರ್ತರು ಹಾಗೂ ಬೆಂಬಲಿಗರ ತೀವ್ರ ಒತ್ತಡ ಇದೆ. ಲೋಕಸಭಾ ಚುನಾವಣೆಗೆ ತಮ್ಮ ಪುತ್ರನನ್ನ ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣೆ ಕಣಕ್ಕಿಳಿಸಬೇಕು ಅಂತಕ್ಕಂಥ ಒಂದು ಒತ್ತಡವನ್ನು ನನ್ನ ಬೆಂಬಲಿಗರು ಕಾರ್ಯಕರ್ತರು ಆಗ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ಹೇಳೋದ್ರ ಮೂಲಕ ನನಗೆ ಪಕ್ಷ ಇನ್ನೂ ಕೂಡ ಯಾವುದೇ ಅನ್ಯಾಯ ಮಾಡಿತಿ ಅಂತಕ್ಕಂಥ ಭಾವನೆ ನನಗೆ ಬಂದಿಲ್ಲ. ಅದೇ ಕಾರಣಕ್ಕೆ ನಾನು ನಾಳೆ ಅಂದ್ರೆ ದಿನಾಂಕ 15ನೇ ತಾರೀಕು ಶಿವಮೊಗ್ಗದ ಬಂಜಾರ ಸಮುದಾಯ ಭವನದಲ್ಲಿ ತನ್ನ ಬೆಂಬಲಿಗರು ಹಾಗೂ ಕಾರ್ಯಕರ್ತರ ಒಂದು ಸಭೆಯನ್ನ ಕರೆಯೋದ್ರ ಮೂಲಕ ಮುಂದಿನ ರಾಜಕೀಯ ನಿರ್ಧಾರವನ್ನು ನಾನು ತೀರ್ಮಾನ ಮಾಡ್ತೀನಿ ಅಂತಕ್ಕಂಥ ಒಂದು ಸ್ಪಷ್ಟನೆಯನ್ನ ಇದೀಗ ಈಶ್ವರಪ್ಪನವರು ಕೊಟ್ಟಿದ್ದಾರೆ. ನಾಳೆ ಸಂಜೆ ಶಿವಮೊಗ್ಗದ ನಗರದಲ್ಲಿ ನಡೀತಕ್ಕಂಥ ಈ ಒಂದು ತನ್ನ ಬೆಂಬಲಿಗರು ಹಾಗೂ ಕಾರ್ಯಕರ್ತರ ಸಭೆಯಲ್ಲಿ ಯಾವ ರೀತಿಯ ತೀರ್ಮಾನವನ್ನು ಬೇಕಾದರೂ ಈಶ್ವರಪ್ಪನವರು ತೆಗೆದುಕೊಳ್ಬಹುದು ಅಂತಕ್ಕಂಥ ನಿರೀಕ್ಷೆ ಇದೀಗ ರಾಜ್ಯದ ಅವರ ಬೆಂಬಲಿಗರಲ್ಲಿದೆ. ಎಂದೂ ಕೂಡ ತನ್ನ ಜಾತಿಯಿಂದ ನಾಯಕನಾಗದೇ ಇರತಕ್ಕಂಥ ಈಶ್ವರಪ್ಪನವರು ಸದಾ ಹಿಂದುತ್ವವನ್ನ ಮೈಗೂಡಿಸಿಕೊಂಡು ನಾಯಕರಾದಂತವ್ರು. ಇದೇ ಕಾರಣಕ್ಕೆ ಈಶ್ವರಪ್ಪನವರಿಗೆ ಅವರ ಕುರುಬ ಜಾತಿಯ ಬೆಂಬಲ ಕೂಡ ಇಲ್ಲ. ಕುರುಬರು ಅತಿ ಮುಖ್ಯವಾಗಿ ನಂಬತಕ್ಕಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ. ಕುರುಬ ಸಮುದಾಯ ಎಂದೂ ಕೂಡ ಈಶ್ವರಪ್ಪನವರನ್ನ ತಮ್ಮ ನಾಯಕ ಅಂತ ಒಪ್ಕೊಂಡಿಲ್ಲ. ಆದ್ರೆ ಹಿಂದುತ್ವವನ್ನೇ ತನ್ನ ಜೀವನದ ಇಟ್ಕೊಂಡಿರ್ತಕ್ಕಂಥ ಈಶ್ವರಪ್ಪನವರಿಗೆ ತನ್ನದೇ ಆದಂತಹ ಅಭಿಮಾನಿಗಳ ಪಡೆ ಇಡೀ ರಾಜ್ಯಾದ್ಯಂತ ಇದೆ. ಇದೀಗ ಅವರ ಅಭಿಮಾನಿಗಳ ಒತ್ತಡಕ್ಕೆ ಬಂದು ಈಶ್ವರಪ್ಪನವರು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರ ಅಂತಕ್ಕಂಥ ಪ್ರಶ್ನೆ ನಮ್ಮ ಮುಂದೆ ಕಾಡ್ತಾ ಇದೆ. ಆದ್ರೆ ಖಂಡಿತವಾಗ್ಲೂ ಸ್ನೇಹಿತರೆ, ಅತ್ಯಂತ ಪಕ್ಷನಿಷ್ಠರಾಗಿರ್ತಕ್ಕಂಥ ಈಶ್ವರಪ್ಪನವರು ಪಕ್ಷೇತರಾಗಿ ಕಣಕ್ಕಿಳಿಯೋದು ಅನುಮಾನ. ಯಾಕಂದ್ರೆ ಎಂದೂ ಕೂಡ ಪಕ್ಷದ ನಿರ್ಧಾರಗಳನ್ನ ವಿರೋಧಿಸ್ತಾ ಇರ್ತಕ್ಕಂಥ ಈಶ್ವರಪ್ಪನವರು ತಮ್ಮ ಈ ಇಳಿ ವಯಸ್ಸಿನಲ್ಲಿ ಇಂಥ ಮಹತ್ವದ ರಾಜಕೀಯ ನಿರ್ಧಾರವನ್ನ ತೆಗೆದುಕೊಳ್ತಾರ? ಖಂಡಿತವಾಗ್ಲೂ ಇಲ್ಲ ಅಂತಾನೆ ಹೇಳ್ಬೋದು. ಒಂದ್ ವೇಳೆ ಕಾಂಗ್ರೆಸ್ ಈಶ್ವರಪ್ಪನವ್ರಿಗೆ ಏನಾದ್ರೂ ಗಾಳ ಹಾಕುತ್ತಾ ಅಂತ ಒಂದು ಪ್ರಶ್ನೆಯನ್ನ ನಮ್ಮ ಮುಂದೆ ಬರೋದಾದ್ರೆ ಆ ಸಾಧ್ಯತೆಗಳು ಕೂಡ ಇಲ್ವೇ ಇಲ್ಲ. ಯಾಕಂದ್ರೆ ತನ್ನ ರಾಜಕೀಯ ಜೀವನದ ಉದ್ದಕ್ಕೂ ಕಾಂಗ್ರೆಸ್ ಅನ್ನ ಹಾಗೂ ಕಾಂಗ್ರೆಸ್ನ ನೀತಿಗಳನ್ನ ವಿರೋಧಿಸ್ತಾ ಬರ್ತಿರ್ತಕ್ಕಂಥ ಈಶ್ವರಪ್ಪನವರು ಖಂಡಿತವಾಗ್ಲೂ ಕಾಂಗ್ರೆಸ್ ಸೇರ್ಪಡೆ ಆಗೋದಿಲ್ಲ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ. ಕಾದ್ ನೋಡೋಣ ಸ್ನೇಹಿತರೆ, ನಾಳೆ ಈಶ್ವರಪ್ಪನವರು ಕರೆದಿರ್ತಕ್ಕಂಥ ತಮ್ಮ ಬೆಂಬಲಿಗರ ಸಭೆಯಲ್ಲಿ ಯಾವ ರೀತಿಯ ಮಹತ್ವದ ರಾಜಕೀಯ ನಿರ್ಧಾರವನ್ನ ತೆಗೆದುಕೊಳ್ತಾರೆ, ಆ ಮೂಲಕ ತಮ್ಮ ಪುತ್ರನನ್ನು ಏನಾದ್ರು ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಪಕ್ಷೇತರನಾಗಿ ಚುನಾವಣಾ ಕಣಕ್ಕಿಳಿಸ್ತಾರ ಅಥವಾ ಹೈಕಮಾಂಡ್ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರಕ್ಕೆ ತಲೆಬಾಗಿ ಮತ್ತೊಮ್ಮೆ ಬಿಜೆಪಿಗೆ ಬೆಂಬಲ ಮಾಡೋದ್ರ ಮೂಲಕ ತಾನೊಬ್ಬ ಬಿಜೆಪಿಯ ಕಷ್ಟ ನಿಷ್ಠಾವಂತ ಕಾರ್ಯಕರ್ತ ಅನ್ನೋದನ್ನ ಪ್ರೂವ್ ಮಾಡ್ತಾರ? ಕಾದ್ ನೋಡೋಣ ಸ್ನೇಹಿತರೆ. ಇದಿಷ್ಟ ಆಗಿತ್ತು ನನ್ನ ಇವತ್ತಿನ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ನನ್ನ